ಕುಗ್ಗಿದವನಾದ ನನ್ನನ್ನು ರಕ್ಷಿಸಿದನು. ನನ್ನ ಮನವೇ ನಿನ್ನ ವಿಶ್ರಾಂತಿಯ ನೆರೆಗೆ ತಿರುಗು. ಯೆಹೋವನು ನಿನಗೆ ಮಹೋಪಕಾರಗಳನ್ನು ಮಾಡಿದ್ದಾನಲ್ಲ. ಆತ ಆತ್ಮ ಜೊತೆ ಮಾತಾಡ್ತಾನೆ. ದೇವರು ಎಷ್ಟು ಉಪಕಾರ ಮಾಡಿದ್ದಾರೆ. ಎಷ್ಟೋ ಜನರ ಪ್ರಾಣ ರಾತ್ರಿ ಇದ್ರೆ ಬೆಳಗ್ಗೆ ರಾತ್ರಿ ಎಷ್ಟು ಉಪಕಾರ ಮಾಡಿದ್ದಾರೆ. ನೆನೆಸ್ಕೊ ಮರ್ತೋಗ್ಬಿಡ್ತೀನಿ. ಮನಸ್ಸು ಯಾರ ಹತ್ರ ಮಾತಾಡ್ಕೊತಾ ಇದ್ದಾನೆ? ತನ್ನ ಮನಸ್ಸು ಒಳಗಡೆ ಮನಸ್ಸಿದೆಯಲ್ಲ, ಆ ಮನಸ್ಸು ಒಳಗಡೆ ಭಕ್ತನ ಮಾತಾಡ್ಕೊತಾರೆ. ಮನಸ್ಸೇ ಮರಿಬೇಡ, ದೇವರ ಉಪಕಾರವನ್ನು ಮರಿಬೇಡ. ಒಂದು ವೇಳೆ ಮರೆತ್ರೆ ನಾವಿರಲ್ಲ. ದೇವರ ಉಪಕಾರಗಳನ್ನು ಮುಂಜಾನೆ ಎದ್ದಿ ನಾವು ದೇವರ ಕೃಪೆಯನ್ನು ಉಸಿರು ಹೋಗ್ತಾ ಇದ್ದೇವೆ ಮೂಲಕ್ಕೆ. ದೇವರೇ ನಿಮಗೆ ಕೃತಜ್ಞತೆ. ಎಷ್ಟೋ ಜನಕ್ಕೆ ಉಸಿರು ಹೋಗಲ್ಲ, ಹಾರ್ಟ್ ಅಟ್ಯಾಕ್ ಆಗಿರ್ತಾರೆ. ಎಷ್ಟೋ ಜನ ಬಲಹೀನರು ರೋಗದಲ್ಲಿರ್ತಾರೆ. ಆದ್ರೆ ದೇವರು ನಮ್ಮ ಮುಂಜಾನೆ ಎದ್ದಿದ್ದ ತಕ್ಷಣ ನಮ್ಮ ಹೆಂಡತಿನ, ನಮ್ಮ ಮಕ್ಕಳನ್ನ, ನಮ್ಮ ಅಕ್ಕಪಕ್ಕ ಸುತ್ತಮುತ್ತಲನ್ನ ಮಾತಾಡಿಸ್ತಾ ಇದ್ದೇವೆ ಅಂದ್ರೆ ಯಾರ ಕೃಪೆ? ದಿನವೂ ಆತನ ಕೃಪೆಯು ಹೊಸದಾಗಿ, ಒಂದು ದಿವಸ ಇದ್ದ ಕೃಪೆ ಇನ್ನೊಂದು ಸಲ ಇನ್ನೂ ಹೊಸದಾಗಿ ನಮ್ಮ ಮೇಲೆ ಅನುಗ್ರಹಿಸಿರುವಂತದ್ದು. ಎಷ್ಟು ಒಳ್ಳೆ ದೇವರು, ಎಷ್ಟು ಒಳ್ಳೆ ದೇವರಂದ್ರೆ ದಿನವೂ ನಿಮಗೆ ನೂತನವಾದಂತ ಕೃಪೆಯನ್ನು ನಾವು ತೋರಿಸ್ತೀವಿ. ನೂತನ ಹೊಸದಾದಂತ ಕೃಪೆಯನ್ನು ತೋರಿಸುವಂತ ದೇವರು. ನೋಡಿ, ಮರಣ ಪಾಶಗಳನ್ನು ಸುತ್ತಿಕೊಂಡಿದ್ದವು. ಪಾತಾಳದ ವೇದನೆ, ಎಂತ ವೇದನೆ ಅಂದ್ರೆ ಹೇಳ್ಕೊಳಕ್ಕಾಗಲ್ಲ. ಅನ್ನೋ ಕೆಲವು ನೋವು ಹೇಳ್ಕೊಂಡು ಮರೆಯೋದಿದ್ದಾರೆ, ಕೆಲವರು ಹೇಳ್ಕೊಳಕ್ಕಾಗದಿರತ್ತ ನೋವು. ಪಾತಾಳದ ವೇದನೆ ಅಂದ್ರೆ ಭಯಂಕರ. ಚಂದ ಹತ್ರ ಹೇಳ್ಕೊಂಡ್ರು ಸಂತೃಪ್ತಿ ಸಿಗದಿರೋ